ರಾಜ್ಯದಲ್ಲಿಯೇ ಅತಿ ಹೆಚ್ಚು ವಹಿವಾಟು ನಡೆಯುವಂತಹ ಕುರಿ ಮತ್ತು ಮೇಕೆ ಸಂತೆಯಲ್ಲಿ ನಾನಿದ್ದೇನೆ. ಇಲ್ಲಿ ವಾರಕ್ಕೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತದೆ. ಇಲ್ಲಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಗೆ ಕುರಿ ಮತ್ತು ಮೇಕೆ ಸಾಗಾಣಿಕೆಯಾಗುತ್ತದೆ. ತುಮಕೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯ ರೈತರು, ಖರೀದಿದಾರರು ಈ ಸಂತೆಯಲ್ಲಿ ಭಾಗವಹಿಸುತ್ತಾರೆ. ಹಾಗಾದರೆ ಈ ಸಂತೆ ಇರೋದಾದ್ರೆ ಎಲ್ಲಿ ಅಂತೀರಾ? ಒಮ್ಮೆ ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಸಂತೆ ರಾಜ್ಯದಲ್ಲೇ ಅತಿ ಹೆಚ್ಚು ವಹಿವಾಟು ನಡೆಯುವ ಸಂತೆಗಳಲ್ಲಿ ಒಂದಾಗಿದ್ದು, ವಾರಕ್ಕೊಮ್ಮೆ ನಡೆಯುವ ಈ ಸಂತೆ ರಾಜ್ಯದ ಗಮನ ಸೆಳೆಯುತ್ತಿದೆ. ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ರಾಜ್ಯಕ್ಕೆ ಇಲ್ಲಿಂದ ಮರಿಗಳನ್ನು ಸಾಗಿಸಲಾಗುತ್ತಿದೆ. ಅರ್ಧ ಬೆಂಗಳೂರಿಗೆ ಅಕ್ಕಿರಾಂಪುರ ಸಂತೆಯಿಂದ ಕುರಿ ಮೇಕೆ ಸಾಗಾಣಿಕೆಯಾಗುತ್ತಿದೆ. ಅಕ್ಕಿರಾಂಪುರ ಮಾರುಕಟ್ಟೆಯಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತದೆ. ತುಮಕೂರು ಜಿಲ್ಲೆ, ಆಂಧ್ರಪ್ರದೇಶದ ಮಡಕಶಿರ, ಪೆನುಗೊಂಡ ಭಾಗದ ಕುರಿ ಮೇಕೆ ಸಾಕಾಣಿಕೆದಾರರು, ರೈತರು ಸಂತೆಗೆ ಬರುತ್ತಾರೆ. ಶುಕ್ರವಾರ ರಾತ್ರಿಯಿಂದಲೇ ಸಂತೆಗೆ ತಯಾರಿ ನಡೆಯುತ್ತದೆ. ಶನಿವಾರ ಬೆಳಗಿನ ಜಾವದಿಂದಲೇ ವಹಿವಾಟು ನಡೆಯುತ್ತದೆ. ಸರ್ಕಾರದಿಂದ ಮೈಲಾರಲಿಂಗೇಶ್ವರ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಕ್ಕೆ ಸಂತೆ ನಡೆಸುವ ಜವಾಬ್ದಾರಿ ನೀಡಲಾಗಿದೆ. ಸಂಘದ ಪದಾಧಿಕಾರಿಗಳು ಇದರ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ. ತಮಿಳುನಾಡು, ಮೈಸೂರು, ಬೆಂಗಳೂರು, ಆಂಧ್ರಪ್ರದೇಶ, ಹಿಂದೂಪುರ, ಅನಂತಪುರ ಭಾಗದ ಖರೀದಿದಾರರು ವಹಿವಾಟು ನಡೆಸುತ್ತಾರೆ. ಆಟೋ, ಟೆಂಪೋ, ಲಾರಿಗಳಲ್ಲಿ ಕುರಿ ಮೇಕೆಗಳನ್ನು ತುಂಬಿಸಿಕೊಂಡು ಹೋಗಲಾಗುತ್ತದೆ. ಸರ್ಕಾರದಿಂದ ಎಲ್ಲ ಇಲ್ಲಿ ಸುಂಕ ವಸೂಲಿ ಮಾಡೋ ವಿಚಾರವಾಗಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಿಂದ ನಾವು ಇಲ್ಲಿ ಮರಿಗೆ 5 ರೂಪಾಯಿ ಹಂಗೆ ಬರೀ ಕೊಂಡ್ಕೊಂಡು ಹೋಗ್ತಕ್ಕಂಥ ಮರಿಗಳಿಗೆ ಮಾತ್ರ 5 ರೂಪಾಯಿ ವಸೂಲಿ ಮಾಡಬೇಕು. ಅದು 5 ರೂಪಾಯಿ ವಸೂಲಿ ಮಾಡಿ ಅದರಲ್ಲಿ 2 ರೂಪಾಯಿ APMC ಕಟ್ಟಬೇಕು, 2 ರೂಪಾಯಿ 1 ರೂಪಾಯಿ ಮಹಾಮಂಡಲಿಗೆ ಕೊಡಬೇಕು, 2 ರೂಪಾಯಿ ನಮ್ಮ ಸಂಘಕ್ಕೆ ಇಟ್ಕೋಬೇಕು. ಈ ರೀತಿ ಇದರಲ್ಲಿ ಇದನ್ನ ವಸೂಲಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಒಂದೊಂದು ವಾರ 2,000 ಮರಿಗಳು ಕುರಿಗಳು ಮಾರುತ್ತವೆ. ಒಂದೊಂದು ವಾರ 1,500 1,600 ಬರ್ತವೆ. ಒಂದು ಯುಗಾದಿ ಟೈಮ್ಗಳಲ್ಲಾದರೆ 2,500 3,000ವರೆಗೂ ಮಾರೋವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ದರ ಸರಿಯಾಗಿ ಆಗಿಲ್ಲ ಅಂದರೆ ರೈತರು ವಾಪಸ್ ಹೋಗೋದು ಸುಮಾರು ಅಂದರೆ 1-1.5 ಸಾವಿರ ವಾಪಸ್ ಹೋಗ್ತವೆ. ಕೆಲವು ಟೈಮು ಜಾಸ್ತಿ ವ್ಯಾಪಾರಗಾರರು ಬಂದಾಗ ವಾಪಸ್ ಹೋಗೋದು ಚಾನ್ಸಸ್ ಇರೋದಿಲ್ಲ. ಈಗ ನೋಡಿ, ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತಂತೂ ಜಾಸ್ತಿ ಗಾಡಿಗಳು ಬಂದಿದ್ದಾವೆ. ಇವತ್ತು ಹೆಚ್ಚು ಕಮ್ಮಿ 1,500-2 ಸಾವಿರ ಮರಿಗಳು ಸೇಲ್ ಆಗುವಂಥ ಚಾನ್ಸಸ್ಸು ಇದೆ. ಸಾವಿರಾರು ಜನ ಈ ಸಂತೆಯಿಂದಲೇ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಮರಿ ತೆಗೆದುಕೊಂಡು ಹೋಗಿ ಬೆಳೆಸಿ ಮತ್ತೆ ಸಂತೆಗೆ ತರುತ್ತಿದ್ದಾರೆ. ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ. ಬೇಸಾಯದ ಜೊತೆಗೆ ಉಪಕಸುಬಾಗಿ ಕುರಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಈ ಅಕ್ಕಿರಾಂಪುರಕ್ಕೆ ಒಂದು ಕಳಸನೆ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಬಂದಿಲ್ಲಿ ವ್ಯವಹಾರಗಳು ಮಾಡ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಒಳ್ಳೆಯ ಒಂದು ವಾತಾವರಣ ನಾವಲ್ಲಿ ಜನಗಳಲ್ಲಿ ಒಂದು ಕೆಲಸ ನಡೀತೈತೆ. ಹಾಗೆ ಒಂದು ವ್ಯಾಪಾರಕ್ಕೆ ಸುಮಾರು ಆಂಧ್ರ, ತಮಿಳುನಾಡು, ಕೇರಳ, ಮೈಸೂರು, ಇಡೀ ಬೆಂಗಳೂರಿಗೆ ಅರ್ಧ ಒಂದು ಇಲ್ಲಿಂದ ಕುರಿ ಮೇಕೆ ವ್ಯಾಪಾರ ಒಳ್ಳೆ ವ್ಯಾಪಾರ ಆಗುತ್ತೆ. ಇಲ್ಲಿಂದ ಲೋಕಲ್ ಜನಗಳಿಗೂ ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆ ಒಂದು ಬಿಸ್ನೆಸ್ ಥರ ಒಂದು ಅಕ್ಕಿರಾಂಪುರ ಅನ್ನೋದು ಒಂದು ಕೇಂದ್ರ ಬಿಂದುನೇ ಇಲ್ಲಿ. ಈ ಸಂತೆ ಶುರುವಾದದ್ದು ಹೇಗೆ, ಇದರ ಹಿನ್ನೆಲೆ ಏನು, ಅಕ್ಕಿರಾಂಪುರ ಸಂತೆಗೆ ಯಾಕಿಷ್ಟು ಜನ ಬರುತ್ತಾರೆ ಎನ್ನುವುದರ ಬಗ್ಗೆ ವಿವರಿಸುವ ಗ್ರಾಮಸ್ಥರು ಈ ಸಂತೆ ಅಕ್ಕಿರಾಂಪುರಕ್ಕೆ ಇರುವ ಕಳಸದಂತೆ ಎಂದಿದ್ದಾರೆ. ಸರ್, ನಮ್ಮ ಸಂತೆ 1960-65 ಓಪನ್ ಆಯಿತು. ಇದು ನಮ್ಮೂರಿನವರೇ ಮೊದಲು ಎಲ್ಲ ಅಂಗಡಿಗಳಿಟ್ಟು ಸಂತೆನ ಇಂಪ್ರೂವ್ ಮಾಡಿದ್ರು. ಇದಕ್ಕೆ ಕಾರಣಕರ್ತರು ಬೆಳ್ಸಡಪ್ಪನವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಇಲ್ಲಿ ಸುಮಾರು ವರ್ಷಗಳಿಂದ. ಅವ್ರ ಕೊಡುಗೆ ಭಾಳ ಆಯ್ತು ಸರ್. ಇಲ್ಲಿ ಶನಿವಾರ ಸಂತೆ ಆಗೋದ್ರಿಂದ ಭಾನುವಾರ ಬೆಂಗಳೂರು ಮಾರ್ಕೆಟ್ಗೆ ಅತಿ ಹೆಚ್ಚು ಇವಾಗ ಇಲ್ಲಿಂದ ತೊಗೊಂಡೋಗೋಂಥ ಮಟನ್ ಸ್ಟಾಲ್ ಕಸಾಬರಿಗೆಲ್ಲನೂ ಈ ಮರಿಗಳನ್ನ ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ರಾತ್ರಿ ಹೋಗುತ್ತೆ, ಬೆಳಿಗ್ಗೆ ಆವಾಗಲೇ ಇಲ್ಲಿಂದ ಕಟಾವಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ವ್ಯಾಪ್ತಿಯಲ್ಲಿ ಬರೋ ಕುರಿ ಮೇಕೆ ಯಾಕೆ ಒಂದು ಫೇಮಸ್ಸು ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಫಾರಮ್ಗಳಿಂದ ಕಟ್ಟಾಕಿ ಮೇಯಿಸಿರೋವು ಒಂದು ಗೋಡನ್ನಲ್ಲಿ ಬೆಳೆದಿರೋ ಅಂಥ ಮೇಕೆಗಳು ಬರೋಲ್ಲ. ಅತಿ ಹೆಚ್ಚು ಮಡಕಶಿರ, ಪೆನುಗೊಂಡೆ ವ್ಯಾಪ್ತಿಯಲ್ಲಿ ಈ ಜಾಲಿ ಸೊಪ್ಪು ಮೇದಿರೋ ಅಂಥ ಮೇಕೆ ಅಂದರೆ ಎಲ್ಲ ಥರದ ಸೊಪ್ಪುಗಳನ್ನೂ ಮೇದಿ ಬಂದಿರೋ ಅಂಥ ಮೇಕೆಗಳು ಈ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈ ಮಾಂಸಾಹಾರಿಗಳಿಗೆ ಇಲ್ಲೊಂದು ಭಾಳ ರುಚಿಕರವಾದ ಒಂದು ಈ ಮರಿಗಳು ಇಲ್ಲಿ ಸಿಗುತ್ತೆ. ಸಂತೆ ನಡೆಯುವ ದಿನ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಿರುತ್ತದೆ. ನೂರಾರು ವಾಹನಗಳು ಮಾರುಕಟ್ಟೆಗೆ ಪ್ರವೇಶಿಸುವುದರಿಂದ ಇತರೆ ವಾಹನಗಳ ಓಡಾಟಕ್ಕೆ ತೊಂದರೆಯಾಗುತ್ತಿದೆ. ಇಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕು, ವಾಹನ ನಿಲ್ದಾಣಕ್ಕೆ ಪ್ರತ್ಯೇಕ ಜಾಗ ಮೀಸಲಿಡಬೇಕು ಎಂಬ ಹಲವು ವರ್ಷಗಳ ಬೇಡಿಕೆ ಇದುವರೆಗೂ ಈಡೇರಿಲ್ಲ.
ನಾವು ಪಾರ್ಕಿಂಗ್ ಅಂತ ಬರ್ತಿದ್ದಂಗೆ 50 ರೂಪಾಯಿ ವಸೂಲಿ ಮಾಡ್ತಾರೆ ಪಂಚಾಯತಿ ಕಡೆಯಿಂದ. ಇಲ್ಲಿ ಬಂದಿದ್ದ ಗಾಡಿಗಳಿಗೆ ಜಾಗ ಗತಿ ಇಲ್ಲ. ಇದ್ರ ಬಂದು ಯಾರೂ ಅವಾಯ್ಡ್ ಮಾಡಲ್ಲ. APMC ಯಾರ್ಡಿಗೆ ಕಳಿಸ್ಬಿಡ್ತಾರೆ. ಈ ಯಾರ್ಡಲ್ಲಿ ತುಂಬ ಕಷ್ಟ ಇದೆ. ಏನಂದರೆ ಎಲ್ಲ ಗೋಡಿಳಿದು ಹಳೆ ಗೋಡಿಳು ಅವು ದಬ್ಬ ಹಾಕಿ ಜಾಗ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಇಲ್ಲಿ ಏನು ಅಂದರೆ ಇಕ್ಕಟ್ಟಿದೆ, ಇನ್ನೂ ಪಾರ್ಕಿಂಗ್ ಸ್ವಲ್ಪ ಜಾಗ ಇಕ್ಕಟ್ಟು. ಆಮೇಲೆ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ಅಲ್ಲೇ ಹಾಕಿ ಇಳಿಸ್ತಾ ಇರ್ತಾರೆ. ಸ್ವಲ್ಪ ಪೊಲೀಸ್ ಸಿಬ್ಬಂದಿ ಕೂಡ ಇನ್ನೂ ಫುಲ್ ಬೇಕು. ಒಬ್ಬರಿಬ್ಬರು ಬರ್ತಾರೆ, ಆಗೋದಿಲ್ಲ. ಸ್ವಲ್ಪ ಗೋಡೆಗಳು ಎಲ್ಲ ಹಳೆ ಗೋಡೆಗಳಿದೆ, ಅವೆಲ್ಲ ತೆಗೆದುಬಿಟ್ಟು ಇನ್ನೂ ಜಾಗ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಸಣ್ಣ ಹಂತದಲ್ಲೂ ಶುರುವಾದ ಸಂತೆ ಈಗ ತನ್ನ ವ್ಯಾಪ್ತಿ ವಿಸ್ತರಿಸಿಕೊಂಡಿದೆ. ಅಕ್ಕಿರಾಂಪುರದಿಂದ ಅಕ್ಕಪಕ್ಕದ ರಾಜ್ಯಗಳಿಗೆ ಮರಿಗಳನ್ನು ಸಾಗಾಣಿಕೆ ಮಾಡಲಾಗುತ್ತಿದೆ. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎನ್ನುವುದು ಇಲ್ಲಿಗೆ ಬರುವ ಕುರಿ ಸಾಕಾಣಿಕೆದಾರರು ಮತ್ತು ಖರೀದಿದಾರರ ಪ್ರಮುಖ ಬೇಡಿಕೆಯಾಗಿದೆ.